ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಈ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಟೈಟಲಲ್ಲಿ ತಮ್ನೇಲಲ್ಲಿ ನೋಡಿ ಏನು ಅಂತ ಗೊತ್ತಾಗಿರುತ್ತೆ. ಮೇ ಬಿ ಇದು ಕೂಡ ತುಂಬ ಚಿಕ್ಕ ವಿಡಿಯೋ, ಬಿಕಾಸ್ ವಾಟ್ ಐ ಗಾಟ್ ಫ್ರಮ್ ಮಲ್ಲೇಶ್ವರಂ, ಲೈಕ್ ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ. ಬಿಕಾಸ್ ಆ ವಿಡಿಯೋದಲ್ಲಿ ಲೈಕ್ ಪಾರ್ಟ್ 1 ನೀವು ನೋಡಿರ್ತೀರ, ಶಾಪಿಂಗ್ ಹೋದಾಗ ತೋರಿಸಿದ್ದೀನಿ ಏನೇನು ತೊಗೋತಾ ಇದ್ದೀನಿ ಅಂತ. ಬಟ್ ಫೈನಲ್ ಯಾವ್ದು ಮಾಡಿದೆ, ಯಾವ್ದು ತೊಗೊಂಡೆ ಅಂತ ಸೊ ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ತುಂಬ ಜಾಸ್ತಿ ಏನು ತೊಗೊಂಡಿಲ್ಲ, ಬಿಕಾಸ್ ಇಟ್ ವಾಸ್ ನಾಟ್ ಪ್ಲ್ಯಾನ್ಡ್ ವಿಡಿಯೋ. ಲೈಕ್ ಸಡನ್ನಾಗಿ ಹೋದ್ರಿ, ಸೊ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಅದಕ್ಕೆ ಕಾಣಿಸಿದಲ್ಲಿ ಏನು ಇಷ್ಟ ಆಯಿತು ಅದನ್ನು ಮಾತ್ರ ತೊಗೊಬಂದಿದ್ದೀವಿ. ಸೊ ತುಂಬ ಲೇಟ್ ಮಾಡೋದು ಬೇಡ, ತುಂಬ ಲ್ಯಾಗ್ ಮಾಡೋದು ಬೇಡ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ನನ್ನ ಫೇವ್ರೆಟ್ ಥಿಂಗ್, ನನ್ನ ಫೇವ್ರೆಟ್ ಫುಡ್ ಏನು ಅಂತ ತೋರಿಸ್ಬಿಡ್ತೀನಿ. ಲೈಕ್ ಐ ವಾಸ್ ಲಿಟ್ರಲಿ ವೇಟಿಂಗ್. ಎಲ್ಲಿ ನೋಡಿದ್ರು ಔಟ್ ಆಫ್ ಸ್ಟಾಕ್ ಆಗೋಗ್ಬಿಟ್ಟೈತೆ. ಮಲ್ಲೇಶ್ವರಮಲ್ಲಿ ಏನು ತೊಗೊಂಡೆ ಅಂತ ತೋರಿಸ್ತೀನಿ ಅಂತೇಳಿ ತಿಂಡಿ ತೋರಿಸ್ತಿದ್ದೀನಿ ಅಂದ್ಕೊಂಬೇಡ್ರಿ. ಇದಂತೂ ನನ್ನ ಫೇವ್ರೆಟ್. ದಿನಕ್ಕೆ ಒಂದು 10 ಪ್ಯಾಕೆಟ್ ಕೊಟ್ಟರು ತಿಂದ್ಬಿಡ್ತೀನಿ. ಲೈಕ್ ಅಷ್ಟು ಇಷ್ಟ. ಮೇ ಬಿ ನಿಮ್ಗೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇರುತ್ತೆ, ಲೈಕ್ 90s ಕಿಡ್ಸ್. ಸೊ ಆವಾಗ ಬೈಟ್ಸ್ ಅಂತ ಬರ್ತಿತ್ತಲ್ಲ, ಅದು ನನ್ನ ಫೇವ್ರೆಟ್. ನಂಗೆ ಗೊತ್ತೇ ಇಲ್ಲ, ಕೌಂಟ್ಲೆಸ್ ತಿಂದ್ಬಿಟ್ಟಿದ್ದೀನಿ, ಅಷ್ಟು ಇಷ್ಟ. ಸೊ ಈಗ ಗಾನ್ ಮ್ಯಾಡ್. ಇದನ್ನು ನೋಡಿದಾಗ ಲಿಟ್ರಲಿ ನಂಗೆ ಅದೇ ನೆನಪಾಗಿದ್ದು. ಎಲ್ಲಿ ಯಾವಾಗ ಕಾಣಿಸಿದ್ರು ಈ ಥರ ತೊಗೋತಾ ಇರ್ತೀನಿ. ಒಂದು ಲೈನ್ ಅಂದರೆ ಒಂದು ಶೀಟ್ ಫುಲ್ಲು 12 ಇತ್ತು, 12 ತೊಗೊಬಂದಿದ್ದೆ. ಅದರಲ್ಲಿ ಇನ್ನೊಂದು 5 ಉಳಿದಿದೆ. ಸೊ ಅದಕ್ಕೆ ಇದು ತೋರಿಸ್ತಾ ಇದ್ದೀನಿ. ದಿಸ್ ಈಸ್ ಲೈಕ್ ಮೋಸ್ಟ್ ಫೇವ್ರೆಟ್. ಸೊ ಸೆಕೆಂಡ್ ಈಸ್, ನೀವೆಲ್ಲರೂ ಫಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ, ನಾನು ಫಸ್ಟ್ ಶಾಪ್ ಅಂತ ಎಂಟರ್ ಆಗಿದ್ದೆ ಬ್ಯಾಗ್ಸ್. ಬಿಕಾಸ್ ಐ ಲವ್ ಬ್ಯಾಗ್ಸ್ ಅ ಲಾಟ್. ನಿಮ್ಗೆಲ್ರಿಗೂ ಗೊತ್ತೇ ಇದೆ. ನನ್ನ ವಿಡಿಯೋ ಯಾರು ಮುಂಚೆಯಿಂದ ನೋಡ್ತಿದ್ದೀರಾ ಅವ್ರಿಗೆಲ್ರಿಗೂ ಗೊತ್ತೇ ಇರುತ್ತೆ. ಲೈಕ್ ಬ್ಯಾಗ್ ಈಸ್ ಲೈಕ್ ಮೈ ಗೋ ಟು ಪ್ರಾಡಕ್ಟ್. ಯಾರಾದರೂ ನಿಮ್ಗೆ ಏನಾದರೂ ಗಿಫ್ಟ್ ಬೇಕಾದರೂ ಫಸ್ಟ್ ಬ್ಯಾಗ್ ಸೆಲೆಕ್ಟ್ ಮಾಡೋ ಅಷ್ಟು ಇಷ್ಟ. ಸೊ ಫಸ್ಟ್ ಬ್ಯಾಗ್ ತೋರಿಸ್ತೀನಿ. ಸೊ ಬ್ಲ್ಯಾಕ್ ಕಲರ್ ಹ್ಯಾಂಡ್ ಬ್ಯಾಗ್ ತೊಗೊಂಡೆ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಎಷ್ಟಂದರೆ 1950 ಹಾಕಿದ್ದಾರೆ. ಆ್ಯಕ್ಚುಲಿ ಇದೇನಂದರೆ ನಾನು ಮೋಸ್ಟ್ಲಿ ಸ್ಲಿಂಗ್ ಬ್ಯಾಗ್ಸ್ ಯೂಸ್ ಮಾಡೋದು. ಬಟ್ ಇನ್ ಕೇಸ್ ಯಾವಾಗಾದರೂ ಮಾಲ್ ಇಲ್ಲಾಂದರೆ ಯಾವ್ದಾದ್ರು ಮದುವೆಗೆ ಹೋದರೆ ಒಂದು ವಾಟರ್ ಬಾಟ್ಲ್ ಇಟ್ಕೊಂಡು ಹೋಗೋಕ್ಕಾದ್ರೂ ಒಂದು ಹ್ಯಾಂಡ್ ಬ್ಯಾಗ್ ಬೇಕಿತ್ತು. ಯೂಶ್ವಲಿ ನನ್ನ ಹತ್ರ ಒಂದು ಬ್ಯಾಗ್ ಇದೆ, ಲೈಕ್ ಆಲ್ಡೋ ಬ್ಯಾಗ್. ಮದುವೆಗೆ ಅಂತ ಅಂದರೆ ಅದು ಮಾತ್ರ ತೊಗೊಂಡು ಹೋಗ್ತೀನಿ. ಬಟ್ ಐ ವಾಂಟೆಡ್ ಒನ್ ಮೋರ್ ಬ್ಯಾಗ್ ಲೈಕ್ ಆ್ಯಡ್ ಆನ್, ಅದಕ್ಕಾಗಿ ಇದು ತೊಗೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಮೇಲೆ ಇದೇನು ಇದಕ್ಕೆ ಬರಲ್ಲ, ಇದ್ರದ್ದಲ್ಲ. ನೀವು ನೋಡ್ತಾರೆ ಇದಕ್ಕೆ ಮ್ಯಾಚು ಕೂಡ ಆಗ್ತಾಯಿಲ್ಲ. ದಿಸ್ ಇಸ್ ಗೋಲ್ಡ್ ಆ್ಯಂಡ್ ದಿಸ್ ಇಸ್ ಜಸ್ಟ್ ಬ್ಲ್ಯಾಕ್ ಕಲರ್, ಲೈಕ್ ಸಿಲ್ವರ್ ಟೈಪ್. ಬಟ್ ನಂಗೆ ಇಷ್ಟ ಆಯಿತು, ಲೈಕ್ ಪರ್ಲ್ ಇತ್ತಲ್ಲ ಅಂತೇಳಿ ಬೇಕು ಅಂತ ಇಸ್ಕೊಂಡೆ. ಲೈಕ್ ಇದನ್ನು ಈ ಸೈಡ್ ಹಾಕೋತೀನಿ, ಬಿಕಾಸ್ ಇಲ್ಲಿ ಏನೂ ಇಲ್ಲ, ಡಲ್ಲಾಗಿ ಕಾಣಿಸ್ತಾ ಇದೆ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಹೋಯ್ತು. ಐ ಲವ್ ದಿಸ್. ತುಂಬ ಇಷ್ಟ ಆಗಿದೆ ಏನಂದರೆ ಈ ಚೈನ್, ಬಿಕಾಸ್ ನನ್ನ ಹತ್ರ ಚೈನ್ ಟೈಪ್ ಯಾವುದೂ ಇರಲಿಲ್ಲ. ಸೊ ಅದಕ್ಕಾಗಿ ಐ ಫೆಲ್ಟ್ ಇದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಇದು ತೊಗೊಂಡೆ. ಸೊ ಇದರಲ್ಲಿ ಕಂಪಾರ್ಟ್ಮೆಂಟ್ಸ್ ಕೂಡ ಏನು ಜಾಸ್ತಿ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಒಂದು ಸ್ಮಾಲ್ ಪಾಕೆಟ್ಟು. ಅದಾದಮೇಲೆ ಆ್ಯಸ್ ಯೂಶ್ವಲ್ ಬ್ಯಾಗ್ ಎಲ್ಲ ಬರೋಂಗೆ ಸೆಂಟರ್ ಒಂದು ಜಿಪ್ಪರ್ ಬರುತ್ತೆ. ಅದಾದಮೇಲೆ ಖಾಲಿ ಜಾಗ, ಆ ಕಡೆ ಈ ಕಡೆ ಖಾಲಿ ಜಾಗ. ಸೈಡಲ್ಲಿ ಇನ್ನೊಂದು ಜಿಪ್ ಬರುತ್ತೆ, ನಿಮಗೆ ಗೊತ್ತೇ ಇದೆ. ಆಮೇಲೆ ಇದಕ್ಕೆ ಸ್ಲಿಂಗ್ ಕೂಡ ಬಂದಿದೆ. ಬಟ್ ಮೇ ಬಿ ನಾನೇನು ಸ್ಲಿಂಗ್ ಯೂಸ್ ಮಾಡಲ್ಲ, ಬಿಕಾಸ್ ಹ್ಯಾಂಡ್ ಬ್ಯಾಗ್ ಥರ ಇದೆ. ಇದಕ್ಕೆ ನಾನೇನು ಸ್ಲಿಂಗ್ ಯೂಸ್ ಮಾಡೋದು. ಬಟ್ ತುಂಬ ಬೇಸಿಕ್ಕಾಗಿ ಒಂದು ಬೇಕಿತ್ತು ಅಂತ ಬ್ಲ್ಯಾಕ್ ಕಲರ್ ತೊಗೊಂಡೆ. ತುಂಬ ಕಲೆಕ್ಷನ್ ಇತ್ತು, ಬಟ್ ಐ ವಾಂಟೆಡ್ ಅ ಬ್ಲ್ಯಾಕ್. ಸೊ ಇನ್ನೊಂದು ಬ್ಯಾಗ್ ತೋರಿಸ್ತೀನಿ. ನಮ್ಮಮ್ಮ ಮೊನ್ನೆ ಸಿಟಿಗೆ ಒಂದು ಬ್ಯಾಗ್ ತೊಗೊಂಬಂದಿದ್ರು, ಈ ಹಳೆ ಸೀರಿಯಲ್ ಹೊಲಿಸಿರ್ತಾರಲ್ಲ ಆ ಥರ ಬ್ಯಾಗು. ಬಟ್ ಅದನ್ನು ಕೂಡ ದುಡ್ಡು ಕೊಟ್ಟು ತೊಗೊಂಡಿರೋ. ನಾನು ಆಮೇಲೆ ಹೇಳಿದೆ, ಇದೇನು ಇಂಥ ಬ್ಯಾಗ್ ತೊಗೊಬಂದಿದ್ಯಾ, ಲೈಕ್ ಯಾರೋ ಸೀರಿಯಲ್ ಹೊಲಿಸ್ದಂಗೆ ಐತೆ, ಲೈಕ್ ಇದನ್ನು ಯೂಸ್ ಮಾಡಬೇಡ ನೀನಿನ್ನ ಅಂತ. ಸೊ ಅದಕ್ಕಾಗಿ ಆನ್ ಸ್ಪಾಟ್ ಡಿಸಿಷನ್ ತೊಗೊಂಡು ಒಂದು ಬ್ಯಾಗ್ ತೊಗೊಂಡ್ರು, ವಿಚ್ ಇಸ್ ಸೋ ಕ್ಯೂಟ್. ಲುಕ್ ಎಟ್ ದಿಸ್ ಬ್ಯಾಗ್ ಗೈಸ್, ಎಷ್ಟು ಚೆನ್ನಾಗೈತೆ. ಅಂದರೆ ನನಗೆ ಯೂಶ್ವಲಿ ಈ ಥರ ಸಿಂಗಲ್ ಕಲರ್ ಆರ್ ಡಬಲ್ ಕಲರ್ ಅಷ್ಟೇ ಇಷ್ಟ ಆಗೋದು. ಜಾತ್ರೆ 3-4 ಕಲರ್ಸ್ ಇದ್ದರೆ ನನಗೆ ಇಷ್ಟನೇ ಆಗಲ್ಲ. ಸೊ ನಮ್ಮಮ್ಮ ಇದು ನೋಡ್ತಿದ್ದಂಗೆ ನಾನು ತೊಗೊಳ್ಳ ಅಂದರೆ ತಗೋ ಅಂದೆ, ಬಿಕಾಸ್ ತುಂಬ ಚೆನ್ನಾಗಿದೆ. ಸೊ ಫ್ರಂಟಲ್ಲಿ ಒಂದು ಜಿಪ್ಪು, ಬ್ಯಾಕಲ್ಲಿ ಒಂದು ಜಿಪ್ ಇದೆ. ಸೈಡಲ್ಲಿ ಈ ಕಡೆ ಒಂದು ಜಿಪ್ ಇದೆ ಆ್ಯಂಡ್ ಸೆಂಟರ್ ದೊಡ್ಡದು. ಇದರೊಳಗಡೆ ಒಂದು
ಲೈಕ್ ಎಲ್ಲ ನಾವು ಒನ್ ಡೇ ಟ್ರಿಪ್ಗೆಲ್ಲ ಹೋದ್ರು ಒಂದು ಜೊತೆ ಬಟ್ಟೆ, ಆಮೇಲೆ ಒಂದು ವಾಟರ್ ಬಾಟಲ್ಲು, ಆಮೇಲೆ ದುಡ್ಡು ಎಲ್ಲ ತುಂಬ ಚೆನ್ನಾಗಿಡಿಸುತ್ತೆ. ಆ್ಯಂಡ್ ದಿಸ್ ಇಸ್ ಸೋ ಕ್ಯೂಟ್. ಸಿಂಪಲ್ಲಾಗಿರೋದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಇದು ತೊಗೊಳ್ಳ ಅಂದರೆ ಎಸ್ ತಗೋ ಅಂತ ಅಂದೆ. ಸೊ ದಿಸ್ ಇಸ್ ಒನ್ ಮೋರ್ ಬ್ಯಾಗ್. ನಮ್ಮ ಮನೇಲಿ ಜನಕ್ಕಿಂತ ಬ್ಯಾಗ್ಗಳೇ ಜಾಸ್ತಿ ಅವೆ. ಇನ್ನೊಂದು ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಸ್ಯಾಂಡಲ್ಸ್ನ ಟ್ರೈ ಮಾಡ್ತಾ ಇರೋದು. ಬಿಕಾಸ್ ನಾನು ಈ ಥರ ಎಲ್ಲ ಖಾಲಿ ಇದ್ದರೆ ಹಾಕೋದೇ ಇಲ್ಲ. ಲೈಕ್ ನನಗೆ ಏನೋ ಚಪ್ಪಲಿ ಹಾಕೊಂಡಿರೋ ಥರ ಫೀಲೇ ಬರೋಲ್ಲ. ಬಟ್ ಯೂಶ್ವಲಿ ಎಲ್ಲ ಥರ ಹಾಕಿದ್ದೀನಿ. ಲೈಕ್ ಈ ಥರನೂ ಇರಲಿ ಅಂತ ಅಂದ್ಕೊಂಡು ಇದು ತೊಗೊಂಡೆ. ಇದರ ಕಲರ್ ಆಪ್ಷನ್ ಕೂಡ ಇತ್ತು, ಬಟ್ ನನಗೆ ಗ್ರೀನ್ ಯಾವತ್ತೂ ನಾನು ಯೂಸ್ ಮಾಡಿಲ್ಲ. ಲೈಕ್ ನಾನು ಸ್ಯಾರಿ ಜಾಸ್ತಿ ಉಡ್ತೀನಲ್ಲ, ಸೊ ಸ್ಯಾರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತೇಳಿ, ಸೊ ಸ್ಯಾರಿಗೆ ಚೆನ್ನಾಗಿರುತ್ತೆ ಅಂತ ಅನಿಸಿ ಇದನ್ನು ತೊಗೊಂಡೆ. ಲೈಕ್ ವಿಚ್ ಇಸ್ ಸೋ ಗುಡ್. ಹಾಕೊಂಡಾಗ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದು ಫ್ಲ್ಯಾಟ್. ಸೊ ವಿಚ್ ಈಸ್ 300 or 350, ಮೇ ಬಿ 350 or 400 ಒಳಗಡೆನೆ, ನನಗೆ ಎಷ್ಟು ಅಂತ ನೆನಪಿಲ್ಲ. ಸೊ ದಿಸ್ ಇಸ್ ದ ಒನ್. ಸೊ ಇನ್ನೊಂದು ತೋರಿಸ್ತೀನಿ. ಇದು ಯಾಕೆ ತೊಗೊಂಡೆ ಅಂದರೆ, ಇವಾಗ ಒಂದು ಟ್ರೆಂಡಿಂಗ್ ಬ್ರ್ಯಾಂಡ್ ಐತಲ್ಲ ಬರ್ಕಿನ್ ಸ್ಟಾಕ್ ಅಂತ, ಏನು ಕಾಸ್ಟ್ಲಿ. ನಾನು ಅಷ್ಟೊಂದು ಕಾಸ್ಟ್ಲಿದೆಲ್ಲ ತೊಗೊಳ್ಳಲ್ಲ. ಚಪ್ಪಲಿಗೆಲ್ಲ ನಾನು ಇನ್ವೆಸ್ಟೇ ಮಾಡಲ್ಲ. ನಾನು ಏನು ಇನ್ವೆಸ್ಟ್ ಮಾಡೋದಿದ್ರು ಗೋಲ್ಡ್ಗಷ್ಟೇ ಇನ್ವೆಸ್ಟ್ ಮಾಡೋದು. ಸೊ ಚಪ್ಪಲ್ಗೆ, ಹ್ಯಾಂಡ್ ಬ್ಯಾಗಿಗೆಲ್ಲ ಕಾಸ್ಟ್ಲಿ ನಾನು ನೋಡೋದೇ ಇಲ್ಲ. ಮೇ ಬಿ ನನ್ನ ಬರ್ಡೇಗೆ ಒಂದು ಬ್ಯಾಗ್ ಬರ್ಬೋದೇನೋ ಕಾಸ್ಟ್ಲಿದು, ಲೆಟ್ ಮೀ ಸಿ. ಸೊ ಸದ್ಯಕ್ಕೇನೋ ಗೊತ್ತಿಲ್ಲ. ಆ ಥರ ಫೀಲಾಗಿ ಇದನ್ನು ತೊಗೊಂಡೆ. ಲೈಕ್ ಐ ಫೆಲ್ಟ್ ಸೋ ನೈಸ್. ಆ್ಯಕ್ಚುಲಿ ಇದು ಓಪನ್ ಮಾಡಿ ಅಲ್ಲಿ ಡಿಸ್ಪ್ಲೇ ಮಾಡಿದರು. ಹೋಗಿದ ತಕ್ಷಣ ಇದೊಂದೇ ನಂಗೆ ಜಾಸ್ತಿ ಇಷ್ಟ ಆಗಿದ್ದು. ಸ್ಟೈಲಿಶ್ ಆಗೈತೆ. ಯೂಶ್ವಲಿ ನಾನು ಎಲ್ಲ ಹಾಕ್ಕೊಳ್ಳೋದೆಲ್ಲ ಹಳೇ ಕಾಲದ ಚಪ್ಪಲಿಗಳ ಥರ ಹಾಕ್ಕೋತೇನೆ. ಅಂದರೆ ನಾಟ್ ಟ್ರೆಂಡಿಂಗ್ ಚಪ್ಪಲ್ಸ್. ಲೈಕ್ ನಾನು ಯಾವುದಿದ್ರೆ ಅದು ಓಕೆ ಅನ್ಕೊಂಡು ಶಾಪಿಂಗ್ ಮಾಡ್ತಾಯಿರ್ತೀನಿ, ಬಟ್ ಓಲ್ಡ್ ಸ್ಟೈಲ್ಗೆ. ಸೊ ಇದು ಸ್ವಲ್ಪ ಟ್ರೆಂಡಿಂಗ್ ಅಂತ ಹೇಳಿ ಫಾಸ್ಟ್ ಮೂವಿಂಗ್ ಅಂದರು. ಸೊ ದಿಸ್ ಇಸ್ ಸೋ ಗುಡ್. ಇದು ಬ್ರೌನ್ ಕಲರು ಆ್ಯಂಡ್ ಕ್ರೀಮ್ ಕಲರಾ, ಇದು ಕೂಡ ಚೆನ್ನಾಗಿದೆ. ಮೇ ಬಿ ಇದೆಷ್ಟು ನನಗೂ ಗೊತ್ತಿಲ್ಲ, ಏನೋ 400 or 500. ಅಂದರೆ ಓವರಾಲ್ ಬಿಲ್ ಹಾಕ್ಸ್ತೀನಲ್ಲ, ಸೊ ಪರ್ಟಿಕ್ಯುಲರಾಗಿ ಎಷ್ಟು ಅಂತ ಗೊತ್ತಿಲ್ಲ. ಬಟ್ ಎಲ್ಲನೂ ಅಂಡರ್ 500 ಒಳಗಡೆ, ಅದು ಮಾತ್ರ ನಂಗೆ ಗೊತ್ತು. ಸೊ ಇನ್ನೊಂದು ತೋರಿಸ್ತೀನಿ. ಸಿಕ್ಕಾಪಟ್ಟೆ ದೊಡ್ಡ ಚಪ್ಪಲು. ಆ್ಯಕ್ಚುಲಿ ನನ್ನ ಮಗಳನ್ನ ಶಾಪಿಂಗ್ ಕರ್ಕೊಂಡು ಹೋಗಿರಲಿಲ್ಲ, ಬಟ್ ಅವಳಿಗೂ ಏನಾದ್ರು ತೊಗೋಬೇಕಂತ ಅನಿಸಿ ಇದು ತೊಗೊಬಂದೆ. ಆ್ಯಕ್ಚುಲಿ ಈ ಮಂತ್ ಅಲ್ಲ, ಲಾಸ್ಟ್ ಸ್ಯಾಟರ್ಡೆ ಸಂಡೇ ಶಾಪಿಂಗ್ ಕರ್ಕೊಂಡು ಹೋಗಿದ್ದೆ, ಫುಲ್ ಶಾಪಿಂಗು. ಇವಾಗೂ ಸಂಡೇ ಹೋಗಿದ್ದೆ ಶಾಪಿಂಗು. ಒಟ್ಟಿನಲ್ಲಿ ಈ ನಡುವೆ ತುಂಬ ಜಾಸ್ತಿ ತೊಗೊಂಡಿರೋದಂದರೆ ನನ್ನ ಮಗಳಿಗೇನೆ. ನಾನು ಮೊನ್ನೆ ಲಾಸ್ಟ್ ಸ್ಯಾಟರ್ಡೇ ಮಾಲಿಗೆ ಕರ್ಕೊಂಡೋಗಿ ಮ್ಯಾಕ್ಸಲ್ಲಿ ಒಂದು ಫ್ರಾಕ್ ಕೊಡಿಸ್ದೆ ಆ್ಯಂಡ್ ಕ್ರಾಕ್ಸ್ ಒಂದು ಕೊಡಿಸ್ದೆ. ತುಂಬ ಇಷ್ಟಪಟ್ಲು. ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಸೈಜ್ ಗೊತ್ತಾಗಿಲ್ಲ ಕರೆಕ್ಟಾಗಿ, ಯಾಕಂದರೆ ಯೂಶ್ವಲಿ ಯಾವಾಗೂ ಕರ್ಕೊಂಡೋದೇ ತೊಗೊಳ್ಳೋದು. ಸೊ ಇದೇನೋ ಚೆನ್ನಾಗೈತೆ ಅನಿಸಿ ನಮ್ಮಮ್ಮ ಸೆಲೆಕ್ಟ್ ಮಾಡಿದ್ರು ಇದು. ಸೊ ಅದಕ್ಕೆ ತೊಗೊಬಂದ್ಬಿಟ್ಟೆ. ಆ್ಯಂಡ್ ಅವ್ಳ ಕಾಲ್ಗೂ ಕೂಡ ತುಂಬ ಚೆನ್ನಾಗಿತ್ತು. ಸಕ್ಕತ್ತಾಗೈತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೇ ಬಿ ಈ ಥರಲ್ಲಿ ನನಗೂ ಸಿಕ್ಕಿರೋ ತೊಗೋತಾ ಇದೆ, ಬಟ್ ಸಿಕ್ಕಿಲ್ಲ. ಅಲ್ಲ, ಆ್ಯಕ್ಚುಲಿ ನಾನು ಕೇಳಲೂ ಇಲ್ಲ. ಇವಾಗ ಅನ್ಕೊತಾ ಇದ್ದೀನಿ, ವಾವ್ ಚೆನ್ನಾಗೈತೆ, ಇದೊಂಥರ ಟ್ರೆಂಡಿಂಗ್ ಪೀಸ್ ಅಂತ. ಸೋ ನೈಸ್. ಆಮೇಲೆ ಮಲ್ಲೇಶ್ವರಮಲ್ಲಿ ಅವಾಗೇನಿಲ್ಲ. ಸೊ ನೀವು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ, ತರಕಾರಿ ಅಂತ ಹೇಳಿದ್ದು ಫ್ರೆಶ್ ಆಗಿತ್ತು. ಅದನ್ನೆಲ್ಲ ತೊಗೊಬಂದೆ. ಆಲ್ರೆಡಿ ಫ್ರಿಜ್ಜಲ್ಲಿದೆ, ಅದಕ್ಕೆ ಅದನ್ನೇನು ವೀಡಿಯೋ ಮಾಡ್ತಾಯಿಲ್ಲ. ಸೊ ಇನ್ನೊಂದೇನೆಂದರೆ, ಫಾರ್ ದ ಫಸ್ಟ್ ಟೈಮ್ ಫ್ರೆಂಡ್ಶಿಪ್ ಡೇಗೆ ನನಗೆ ಗಿಫ್ಟ್ ಬಂದಿದೆ. ಹ್ಯಾವಿಂಗ್ ಅ ಸಿಸ್ಟರ್ ಈಸ್ ಲೈಕ್ ಅ ಬೆಸ್ಟ್ ಫ್ರೆಂಡ್ ಅಂತಾರಲ್ಲ, ಹಾಗೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಫ್ರೆಂಡ್ಶಿಪ್ ಡೇಗೆ ಸೆಲೆಬ್ರೇಟ್ ಮಾಡಲ್ಲ. ಬಿಕಾಸ್ ನನ್ನ ಫ್ರೆಂಡ್ಸೇ ಇಲ್ಲ, ನಾವು ಹೊರಗಡೆ ಹೋಗಲ್ಲ, ಬ್ಲಾ. ಸೊ ಸೆಲೆಬ್ರೇಟು ಮಾಡಿಲ್ಲ, ನಾನೇನು ಸ್ಟೋರಿನೂ ಹಾಕಿಲ್ಲ. ಲೈಕ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಯಾರವರೇ ನನಗೆ ಫ್ರೆಂಡ್ಸ್ ಅಂತ ಅಂದ್ಕೊಂಡು ಹಂಗೆ ಇದೋಗ್ಬಿಟ್ಟೆ. ಸೊ ಫೈನಲಿ ನನ್ನ ತಂಗಿ ನನಗೆ ಗಿಫ್ಟ್ ಕೊಟ್ಟಿದ್ದಾಳೆ. ಸೊ ಅದನ್ನು ತೋರಿಸ್ತೀನಿ. ಆ್ಯಂಡ್ ಈ ಬ್ಯಾಂಡ್ ನೋಡ್ತಿದ್ದೀರಾ? ಸೊ ಈ ಫ್ರೆಂಡ್ಶಿಪ್ ಬ್ಯಾಂಡ್ ಬಂದು ನನ್ನ ಮಗಳು ಹಾಕ್ಕೊಂಡಿದ್ಲು, ಆಮೇಲೆ ತೆಗೆದು ನನಗೆ ಹಾಕಿದ್ದಾಳೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಮ್ಮಿ ಅಂತ. ಸೊ ನಂಗೆ ಬಂದಿರೋ ಗಿಫ್ಟ್ ತೋರಿಸ್ತೀನಿ. ಆಮೇಲೆ ಇದು ನನ್ನ ತಂಗಿ ನನ್ನ ಮಗಳು ಕೊಟ್ಟಿರೋದು. ಇನ್ನೊಂದು 2-3 ಪ್ರಾಡಕ್ಟ್ ಇತ್ತು, ಬಟ್ ಎಲ್ಲೆಲ್ಲೈತೆ ಗೊತ್ತಿಲ್ಲ, ಹುಡುಕಿಲ್ಲ. ಸೊ ಸದ್ಯಕ್ಕೆ ಒಂದು ಸಿಕ್ಕಿರೋದು ತೋರಿಸ್ತೀನಿ. ದಿಸ್ ಇಸ್ ಸೋ ನೈಸ್. ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲೈಕ್ ಲಂಚ್ ಬ್ಯಾಗಲ್ಲಿ ತುಂಬ ಚಿಕ್ಕ ಬಾಟಲ್ಸ್ ಇಡಬೇಕಾಗುತ್ತೆ, ಮಕ್ಕಳು ಕುಡಿಯೋದೇ ಇಲ್ಲ. ತೊಗೋಬೇಕು ಅಂತ ಅಂದ್ಕೊತಿದ್ದೆ, ಬಟ್ ಮಿನಿ ಫ್ರೆಂಡ್ಗೆ ಅವ್ರು ಚಿಕ್ಕಿ ತಂದು ಕೊಟ್ಟಿರೋದು. ಹಿಂಗೆ ಹಿಡ್ಕೊಂಡು ಕೂಡ ಹೋಗ್ಬೋದು. ಸೂಪರಾಗೈತೆ. ಆಮೇಲೆ ನಿಮ್ಗೆ ಯಾರಿಗಾದ್ರೂ ಲೈಕ್ ಹಬ್ಬ ಬರ್ತಿದ್ದಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ ಏನಾದರೂ ಬೇಕು ಅಂದರೆ,
ಸೊ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ಅವ್ರ ಪೇಜ್ ಲಿಂಕ್ನ ಶೇರ್ ಮಾಡ್ತೀನಿ. ಲೈಕ್ ರೀಸೆಂಟಾಗಿ ನನ್ನ ತಂಗಿ ಇದನ್ನು ಕೂಡ ಮಾಡ್ತಿದ್ದಾಳೆ. ಎಷ್ಟೊಂದು ಜನ ಆಲ್ರೆಡಿ ಆರ್ಡರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೂ ಆಲ್ರೆಡಿ ಆರ್ಡರ್ಡ್, ಬಿಕಾಸ್ ತುಂಬ ಅಂದರೆ ತುಂಬ ಯೂನಿಕಾಗಿ ಕಲೆಕ್ಷನ್ ತರಿಸಿದ್ದಾಳೆ. ಯಾಕೆಂದರೆ ಅವಳೆಲ್ಲ ಒಂದೊಂದು ಪೀಸ್ ಮನೆಗೆ ಯೂಸ್ ಅಂದರೆ ತೊಗೊಂಬಂದು ಯೂಸ್ ಮಾಡ್ತಾ ಇದು ಚೆನ್ನಾಗಿರುತ್ತೆ ಅಂತ ವೀಡಿಯೋ ಮಾಡ್ತಾಳೆ. ಅವಳು ಇನ್ಸ್ಟಾಗ್ರಾಮ್ ID ಬಂದು ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ. ಸೊ ನೀವು ಆ ಪೇಜ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಹತ್ರ ಯಾವ ಪ್ರಾಡಕ್ಟ್ ಡೀಟೇಲ್ಸ್ ಇದೆ ಅಂತ ಅವಳು ಹೇಳ್ತಾಳೆ. ಅದಾದಮೇಲೆ ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ತೊಗೋಬೋದು. ಬಟ್ 1-2 ಆರ್ಡರ್ ಮಾಡಬೇಡಿ, ಬಲ್ಕಾಗಿ ಆರ್ಡರ್ ಮಾಡಬೇಕು. ಲೈಕ್ ಸೊ 1 ಡಜನ್ 2 ಡಜನ್ ಅಂತ ಬಲ್ಕಾಗಿ ಆರ್ಡರ್ ಮಾಡೋಂಗಿದ್ರೆ ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ಕಮಿಂಗ್ ಟು ದ ಫ್ರೆಂಡ್ಶಿಪ್ ಡೇ, ಫಸ್ಟ್ ಟೈಮ್ ಫ್ರೆಂಡ್ಶಿಪ್ ಡೇ ಕಾರ್ಡ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಯು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಚಿಯರ್ಸ್ ಟು ದ ಫ್ರೆಂಡ್ ಹೂ ಮೇಕ್ ಲೈಫ್ ಸೋ ಮಚ್ ಬ್ರೈಟರ್. ಥ್ಯಾಂಕ್ ಯು. ನಾನೇ ನಿನ್ನ ಲೈಫ್ನ ಬ್ರೈಟ್ ಮಾಡ್ತಾ ಇರೋದು. ನನ್ನ ತಲೆಯಲ್ಲಿ ಹಾಗೆ ಒಂದು ವಿಷನ್ ಪಾಸ್ ಆಗೋಯ್ತು, ಹೆಂಗೆ ಕಿತ್ತಾಡ್ತೀವಿ ನಾವು ಅಂತ. ಬಟ್ ಸ್ಟಿಲ್ ಎಷ್ಟೇ ಕಿತ್ತಾಡಿದ್ರು ವಿ ನೆವರ್ ಬಿ ಅ ಪಾರ್ಟ್. ಟಚ್ ವುಡ್. ಒಂದಿನ ಮಾತಾಡ್ತಿರ ಇದ್ದರೆ ಹೆಚ್ಚು, ಆ ಥರನೂ. ಸೊ ನನ್ನ ಫ್ರೆಂಡ್ಶಿಪ್ ಡೇ ಗಿಫ್ಟ್, ಸೊ ಫಸ್ಟ್ ಒಂದು ಥ್ಯಾಂಕ್ ಯು ಕಾರ್ಡ್ ಇದೆ, ಶಾಪಿಂಗ್ ಫ್ರಮ್ ದೇರ್ ಬ್ರ್ಯಾಂಡ್. ಸೊ ಒಂದು ಥ್ಯಾಂಕ್ ಯು ಕಾರ್ಡ್. ಇಲ್ಲೂ ಏನೋ ಮೆಸೇಜ್ ಇದೆ, ಮೇ ಬಿ ಸ್ಟ್ಯಾಂಡೆಲ್ಲ ಇದೆ. ಗ್ರೇಸ್ ಇಸ್ ಯುವರ್ ಸಿಗ್ನೇಚರ್, ಕೈಂಡ್ನೆಸ್ ಯುವರ್ ಸ್ಟ್ರೆಂತ್, ಕಾನ್ಫಿಡೆನ್ಸ್ ಯುವರ್ ಕ್ರೌನ್, ಲೆಟ್ ಯುವರ್ ಪ್ರೆಸೆನ್ಸ್. ಇದು ತೆಗಿಬೇಕು, ಇಲ್ಲಾಂದರೆ ಓದೋಕ್ಕಾಗಲ್ಲ. ತೆಗ್ಬಿಡ್ತೀನಿ. Let your presence speak long before your word ever do. Leave every place a little brighter than the way you found it ಅಂತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಇದೆಲ್ಲ ಮುಂಚೆ ಬರ್ತಿತ್ತು, ಬಟ್ ಈಗ ನನಗೂ ಗೊತ್ತಿರಲಿಲ್ಲ. ಆರ್ಡ್ರ್ ಮಾಡಿ ನನಗೆ ಬಂದು ಕೊಡೋವರೆಗೂ ನನಗೂ ಗೊತ್ತಿರಲಿಲ್ಲ. ಇದು ಸ್ಟ್ಯಾಂಡ್ ಎಷ್ಟು ಚೆನ್ನಾಗೈತೆ ಗೊತ್ತಾ. ಈ ಥರ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಬೋದು. ನಾನು TV ಸ್ಟ್ಯಾಂಡ್ ಮಾಡಿರ್ತೀನಿ, ಚೆನ್ನಾಗೈತೆ. ಆಮೇಲೆ ಇನ್ನೊಂದು 2 ಐತೆ ಇದ್ರೊಳಗಡೆ. ಈ ಬಾಕ್ಸ್ ಒಳಗಡೆ ಇದಿತ್ತು ಸ್ಟಾರ್ ಕೀ ಚೈನ್, ಬಿಕಾಸ್ ಐ ಆಮ್ ಹರ್ ಸ್ಟಾರ್ ಅಂತ ನಾನು ಫೀಲ್ ಆಗ್ತೀನಿ. ಮೇ ಬಿ ಇದು ವಾಲೆಟ್ ಅನಿಸುತ್ತೆ. ಹೆಂಗೆ ತೆಗಿಯೋದು, ನಂಗೆ ಸಡನ್ನಾಗಿ ತೆಗಿಯೋಕ್ಕೆ ಬರಲ್ಲ. ಅರ್ಧ ಹಾಕ್ಬಿಟ್ಟು, ಬಿಕಾಸ್ ನಂಗೆ ಹಂಗೆ ತೆಗಿಯೋಕ್ಕೆ ಬರಲ್ಲ ಅಂತ. ವಾಲೆಟ್, ಬ್ಲ್ಯಾಕ್ ಕಲರ್ ವಾಲೆಟ್ ಚೆನ್ನಾಗೈತೆ. ಇದು ಕ್ಯೂಟಾಗಿ. ಕಾರ್ಡ್ ಹೋಲ್ಡರು, ವಾವ್ ಸಕ್ಕತ್ತಾಗೈತಲ್ಲ. ನನ್ನ ಕಾರ್ಡೆಲ್ಲ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಬಿದ್ದೈತೆಲ್ಲ ಹುಡ್ಕೊಂಬಂದಿದ್ರು, ಒಳಗಡೆ ಹಾಕ್ಕೊತೀನಿ. ವಾವ್ ದಿಸ್ ಇಸ್ ಸೋ ಕ್ಯೂಟ್. ನಾನು ವಾಲೆಟ್ ಅಂದ್ಕೊಂಡಿದ್ದೆ. ಸೂಪರ್ ಆಗೈತಲ್ಲ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಫ್ರೆಂಡ್ ಫಾರ್ ದಿಸ್ ಬ್ಯೂಟಿಫುಲ್ ಗಿಫ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅವಾಗೇ ನಾನು ಯಾವ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಒನ್ ಮೋರ್ ಥಿಂಗ್, ಯು ಮೇಕ್ ಶ್ಯೂರ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಬಿಕಾಸ್ ಅಲ್ಲಂತೂ ಎಂಡ್ಲೆಸ್ ವೀಡಿಯೋಸ್ ಬರ್ತಾನೆ ಇರುತ್ತೆ. ಮೇ ಬಿ ಡೈಲಿ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಲಾಟ್ಸ್ ಆಫ್ ಲವ್. ಸೊ ಸ್ಯಾಂಡಲ್ಸ್ ಹೆಂಗೆ ಕಾಣ್ತಿತ್ತು ಅಂತ ಕಾಲಿಗೆ ವೇರ್ ಮಾಡಿ ತೋರಿಸ್ತಿದ್ದೀನಿ. ಹೌ ಕ್ಯೂಟ್ ಇಸ್ ದಿಸ್. ಎರಡೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ.